ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಡಬಲ್ ನಮಸ್ಕಾರ. ವಿಡಿಯೋನ ಶುರು ಮಾಡೋ ಮುಂಚೆ ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಬಂದ್ಬಿಟ್ಟು ನಿಮಗೆ ಅವಣಿಯ ಪಾರ್ಟ್ 2 ಆಗಿರುತ್ತೆ. ಇನ್ನು ನೀವು ಪಾರ್ಟ್ 1 ವಿಡಿಯೋನ ನೋಡಿಲ್ಲ ಅಂದರೆ ಪಾರ್ಟ್ 1 ವಿಡಿಯೋನ ನೋಡ್ಕೊಂಬನ್ನಿ, ನಮ್ಮ ಚಾನಲಲ್ಲಿದೆ. ಆ ಒಂದು ವಿಡಿಯೋದ ಲಿಂಕ್ನ ಬೇಕಾದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಬೇಕಾದ್ರೆ ನೀವು ಡೈರೆಕ್ಟಾಗಿ ನೋಡ್ಬೋದು. ಸೊ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವೀಗೇನು ನೋಡ್ತಿದ್ರೆ ಈ ಒಂದು ದೇವಸ್ಥಾನ ಒಂದು ಸೀತಾದೇವಿಯವರ ದೇವಸ್ಥಾನ. ಇದು ಸೀತಾದೇವಿಗೆ ಅಂತ ಇರುವ ಏಕೈಕ ದೇವಸ್ಥಾನ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಮಗೂ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ದೇವಿ ದರ್ಶನ ಮಾಡ್ಕೊಂಡು ವಿಡಿಯೋನ ಮುಂದುವರ್ಸೋಣ. ನಮ್ಮ ದುರದೃಷ್ಟ ನೋಡಿದ್ರೆ ದೇವಸ್ಥಾನದ ಬಾಗಿಲೇ ತೆಗ್ದಿಲ್ಲ. ಏನು ಮಾಡೋಕ್ಕಾಗಲ್ಲ, ಇಲ್ಲಿಂದ ನಮಸ್ಕಾರ ಮಾಡ್ಕೊಂಡು ಹೋಗೋಣ. ಗಾಯ್ಸ್, ಈಗ ನಾವು ಇರುವಂಥ ಜಾಗ ಯಾವುದು ಅಂದರೆ ಹೊರಳ್ಗುಂಡು ಅಂತ. ಬನ್ನಿ, ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಸ್ಪೆಷಲ್ ಏನು ಅಂತ ಅಂದರೆ ಈ ಬಂಡೆ ಏನು ಕಾಣಿಸ್ತಿದೆ ನಿಮಗೆ, ಈ ಬಂಡೆ ಮತ್ತು ಕೆಳಗಡೆ ಇರುವ ಬಂಡೆಗೆ, ಎರಡು ಬಂಡೆಗೂ ಸೆಂಟ್ರಲ್ ಒಂದು ಗ್ಯಾಪ್ ಇದೆ. ಆ ಒಂದು ಗ್ಯಾಪ್ನಲ್ಲಿ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾಗತ್ತೆ. ಅದು ಯಾವ ಥರ ಹೋಗಬೇಕು ಅಂದರೆ ಮಲ್ಕೊಂಡು ಹೊರಳ್ಕೊಂಡು ಹೋಗ್ಬೇಕಾಗತ್ತೆ. ಆ ಗ್ಯಾಪ್ ಬಂದು ಯಾವ ಥರ ಇದೆ ಅಂತ ನೋಡಿ. ಇಲ್ಲಿ ನೋಡಿದ್ರಲ್ಲ ಎಷ್ಟಿದೆ ಗ್ಯಾಪ್ ಅಂತ. ಈ ಒಂದು ಗ್ಯಾಪ್ನಲ್ಲಿ ನಾವು ಈ ಕಡೆಯಿಂದ ಆ ಕಡೆಗೆ ಹೋಗಬೇಕಾಗತ್ತೆ. ಬನ್ನಿ, ನಮ್ಮ ಫ್ರೆಂಡ್ಸ್ ಬರ್ತಾರೆ, ತೋರಿಸ್ತೀನಿ ಯಾವ ಥರ ಬರ್ತಾರೆ ಅಂದ್ಬಿಟ್ಟು. ಓಕೆ, ನೋಡಿದ್ರಲ್ಲ ಯಾವ ಥರ ಹೊರಲಾಡಿದ್ರು ಅಂತ. ಚೆನ್ನಾಗಿ ಹೊರಲಾಡಿದ್ರಲ್ಲ. ಸರಿ, ಇನ್ನೂ ಅಷ್ಟಕ್ಕೆ ಮುಗಿದಿಲ್ಲ, ಮುಂದೆ ಇನ್ನೂ ಇದೆ. ಈಗ ನಾನು ನಿಮ್ಗೆ ತೋರ್ಸಕೊಟ್ಟಿರೋ ಜಾಗ ಯಾವುದು ಅಂದರೆ ಅಗ್ನಿತೀರ್ಥ ಅಂದ್ಬಿಟ್ಟು. ಅಗ್ನಿತೀರ್ಥ ಅಂದರೆ ಅದರಲ್ಲಿ ಬೆಂಕಿ ಬರುತ್ತೆ ಆ ಥರ ಈ ಥರ ಅಂತ ಏನು ಅಂದ್ಕೊಳಕ್ಕೆ ಹೋಗ್ಬಿಡ್ರೆ, ಜಸ್ಟ್ ಅಲ್ಲಿ ನೀರಿರುತ್ತೆ ಅಷ್ಟೇ ಗುಣಿನಲ್ಲಿ. ಆ ಒಂದು ಅಗ್ನಿತೀರ್ಥ ನೋಡೋಕೆ ನಿಮ್ಗೆ ಯಾವ ಥರ ಕಾಣಿಸುತ್ತೆ, ಅಗ್ನಿತೀರ್ಥ ನಿಮ್ಗೆ ನೋಡೋಕೆ ಯಾವ ಥರ ಕಾಣಿಸುತ್ತೆ, ಈ ಥರ ಕಾಣಿಸುತ್ತೆ ನೋಡಿ. ಏನಿಲ್ಲ, ಬರೀ ನೀರಿದೆ ಅಷ್ಟೇ, ಕಸ ಕಡ್ಡಿ ಎಲ್ಲ ತುಂಬ್ಕೊಂಡಿದ್ದಾವೆ. ಇದೇ ನೋಡಿ ಅಗ್ನಿತೀರ್ಥ ಅಂದರೆ. ಈಗೇನು ನೋಡಿದ್ರಲ್ಲ ಅಷ್ಟಕ್ಕೆ ಮುಗಿಲಿಲ್ಲ, ಇನ್ನು ಮುಂದಕ್ಕೆ ಒಂದು ಪ್ಲೇಸ್ ಇದೆ. ಆ ಒಂದು ಪ್ಲೇಸ್ ಬಂದುಬಿಟ್ಟು ಕುದುರೆಮುಖ ಅಂತೇಳಿ. ಆ ಒಂದು ಪ್ಲೇಸ್ ನೋಡೋಕ್ಕೆ ಯಾವ ಥರ ಇರುತ್ತೆ ಬನ್ನಿ ನಿಮ್ಗೆ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತೀನಿ. ಅಲ್ಲಿ ವಿಶೇಷ ಏನು, ಯಾಕಲ್ಲಿ ಕುದುರೆಮುಖ ಅಂತ ಹೆಸರು ಬಂದಿದೆ ಅಂತ ಎಲ್ಲ. ಗೈಸ್, ನಾವು ಇಷ್ಟೊತ್ತು ವೆಯ್ಟ್ ಮಾಡ್ತಿದ್ದಂಥ ಪ್ಲೇಸ್ ಬಂದೇ ಬಿಡ್ತು. ಆ ಒಂದು ಜಾಗನೇ ಕುದುರೆಮುಖ. ಈಗ ನೀವು ನೋಡ್ತಿದ್ದೀರಲ್ಲ, ಇಷ್ಟೊತ್ತು ನಾನು ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ತಿದ್ದಂಥ ಜಾಗ ಇದೆ. ಈ ಒಂದು ಜಾಗಕ್ಕೆ ಯಾಕೆ ಆ ಥರ ಹೆಸರು ಬಂತು ಅಂತ ಅಂದರೆ, ಆಗಿನ ಕಾಲದಲ್ಲಿ ಅಂದರೆ ರಾಮಾಯಣ ನಡೆದಂಥ ಕಾಲದಲ್ಲಿ ರಾಮನ ಬಳಿ ಇದ್ದಂಥ ಅಶ್ವಮೇಧ ಯಾಗದ ಕುದುರೆಯನ್ನು
ಲವಕುಶರು ಆ ಒಂದು ಕುದುರೆಯನ್ನು ತಂದು ಇಲ್ಲಿ ಕಟ್ಟಿದ್ರಂತೆ. ಆಗ ಅದಕ್ಕೆ ತಿನ್ನೋಕ್ಕೆ ಏನೂ ಇಲ್ಲದೆ ಇರೋ ಸಮಯದಲ್ಲಿ ಈ ಒಂದು ಕಲ್ಲನ್ನು ಕೊರೆದು ತಿಂದಿರೋದಕ್ಕೆ ಕಾರಣ ಇಲ್ಲಿ ಕುದುರೆ ಮುಖ ಅಂತ ಒಂದು ಹೆಸರು ಬಂದಿದೆ. ಈಗ ಏನು ನೋಡ್ತಿದ್ದೀರಾ, ಇದಿಷ್ಟು ಬಂಡೆಯನ್ನು ಕುದುರೆ ತಿಂದಿರೋವಂಥ ಬಂಡೆನೇ ಅದು. ಇಷ್ಟೊತ್ತು ನೀವೇನು ನೋಡಿದ್ರಲ್ಲ, ಇಷ್ಟು ಬಂದುಬಿಟ್ಟು ನಿಮಗೆ ಆವಣಿಯ ಬೆಟ್ಟದ ಮೇಲೆ ಸಿಗುವಂಥ ಜಾಗಗಳು. ನನಗೆ ತಿಳಿದ ಮಟ್ಟಿಗೆ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ನಿಮ್ಮ ಕೈನಲ್ಲಿ ಒಂದು ಲೈಕ್ ಮಾಡಿ, ಯಾವ ಥರ ಇತ್ತು ಅಂತ ಒಂದು ಕಮೆಂಟ್ ಮಾಡಿ. ವಿಡಿಯೋ ಇನ್ನೂ ಇಷ್ಟಕ್ಕೆ ಮುಗಿದಿಲ್ಲ. ನಮ್ಮ ಥರನೇ ನೀವು ವಿಡಿಯೋ ನೋಡಿ ಸುಸ್ತಾಗಿರ್ತೀರ, ಬನ್ನಿ ಅದಕ್ಕೆ ನಿಮಗೂ ಒಂಚೂರು ಕೂಲ್ ಡ್ರಿಂಕ್ ತಂದಿದ್ದೀನಿ. ಎಲ್ಲರೂ ಕೂಲ್ ಡ್ರಿಂಕ್ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಮುಂದಕ್ಕೆ ಹೋಗೋಣ. ಎಲ್ಲರೂ ಒಂದೊಂದು ಗ್ಲಾಸ್ ತಗೊಂಡು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಹೋಗಿ, ಹಂಗೆ ಹೋಗಬೇಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಇನ್ನೂ ತುಂಬ ಸಂತೋಷ ಆಗುತ್ತೆ. ಎಲ್ರಿಗೂ ಜೈ ಹಿಂದ್. ಮುಂದಿನ ವಿಡಿಯೋನಲ್ಲಿ ಸಿಗೋಣ.